ಸಮೃದ್ಧಿ ಆಗುತ್ತೆ. ಅದು ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು ಹೇಳ್ತೀವಿ ಅಂದರೆ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್ ಅಂಡ್ ಫೈನಾನ್ಷಿಯಲ್, ಈ 6 ಅಂಶಗಳ ಕಡೆಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಬಿಂದು ಮಾಧವ ಅವ್ರು ಏನಾದ್ರು ಕೆಟ್ಟದ್ದು ಮಾಡಿ ಅಂತ ಯಾರಾದ್ರೂ ಎಲ್ಲರೂ ಕರ್ಕೊಂಡೋಗ್ಬಿಟ್ಟು ವೀರಪ್ಪನ್ ತರ ಏನಾದ್ರು ಕಾಡಿಗೆ ಇನ್ನೊಂದಕ್ಕೋ ಕರ್ಕೊಂಡೋದ್ರು ಮನುಷ್ಯ ಮಾಡಲ್ಲ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ವರ್ಷದಿಂದ ನೋಡ್ತಾ ಇದ್ದೀನಿ, ಏನಾದ್ರೂ ಆಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸುವ ಒಬ್ಬ ವ್ಯಕ್ತಿ ಯೋಗ ಅಂದ್ರೆ ಏನು ಅಂದ್ರೆ ಎಲ್ರಿಗೂ ಒಳ್ಳೇದು ಬಯಸುತ್ತೆ. ಅವರೇ ಹೇಳಿದ್ರು, ಯೋಗಿಗಳು ಯಾರು ಅಂದ್ರೆ ಭೋಗಿಗಳು ಅಲ್ಲದೆ ಇರೋರು, ಅಷ್ಟೇ ಸಿಂಪಲ್. ಆಮೇಲೆ ಯಾರು ಕೈ ಹಿಡಿದು ಎತ್ತುತ್ತಾರೆ ಹೊರತು ಕಾಲಿಡಿದು ಎಳೆಯದೇ ಇರೋರು. ಓಕೆ, ಪತಂಜಲಿ ಗುರುಗಳನ್ನ ಇವತ್ತು ಸ್ಮರಿಸಿದ್ದೀವಿ. ನಮ್ಮ ಹಿಂದಿನವರು ಒಬ್ಬೊಬ್ರು ಒಂದೊಂದು ಕ್ಷೇತ್ರದಲ್ಲಿ ನಾವು ನೆನೆಸ್ಕೊಳ್ತೀವಿ. ಯೋಗ ಮತ್ತು ಧ್ಯಾನ ನನ್ನ ಜೀವನದಲ್ಲಿ ಸ್ವಲ್ಪ ಗಂಭೀರವಾಗಿ ಒಂದು 4-5 ವರ್ಷ ಯೋಗ, 1-2 ವರ್ಷದಿಂದ ಧ್ಯಾನದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೀನಿ. ಈಗ ನಾನು ಏನಾದರೂ ತುಂಬ ಸ್ವಲ್ಪ ಬ್ರೈನ್ ವರ್ಕ್ ಜಾಸ್ತಿ ಮಾಡೋದ್ರಿಂದ ನಾನು ಪುಸ್ತಕಗಳ ಬರೆಯೋದು ಮತ್ತೊಂದು ಮಾಡಿದಾಗ ರೆಸ್ಟ್ ಅಂದ್ರೆ ಏನು ಮಾಡ್ತಾ ಇದ್ದೀನಿ ಅಂದರೆ ಧ್ಯಾನ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಫ್ರೆಶ್ ಆಗ್ತೀನಿ, ಬೇರೆ ವಿಷಯಕ್ಕೆ ಬರ್ತೇನೆ. ಯೂಟ್ಯೂಬ್ ಒಂದೊಂದು ವಿಡಿಯೋ ಮಾಡಬೇಕಾದ್ರೆ ಕೆಲವು ಸರಿ ಮೈಂಡ್ ಫುಲ್ ಆಕ್ಯುಪೈ ಆಗಿರುತ್ತೆ. ಆ ವಿಚಾರ ಮಾತಾಡಾದ್ಮೇಲೆ ಗ್ಯಾಪ್ಗೆ ಬ್ರೇಕ್ಗೆ ಧ್ಯಾನ ಬೆಳೆಸ್ಕೋಬೇಕು. ಅದು ನನಗೆ ತುಂಬಾ ವೈಯಕ್ತಿಕವಾಗಿ ಲಾಭ ಮಾಡಿದೆ. ಮತ್ತೆ ಬೀಯಿಂಗ್ ಇನ್ ದ ಪ್ರೆಸೆಂಟ್, ನಾವು ಈಗ ಇದ್ದೀವಲ್ಲ, ನಾವು ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯೋಗ. ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಶರೀರಕ್ಕೂ ಸಹಾಯ ಆಗುತ್ತೆ, ಮನಸ್ಸಿಗೂ ಸಹಾಯ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಅರಿವಿಗೆ ಬಂದಿದ್ದು ಸ್ವಲ್ಪ ದಿನಗಳ ಹಿಂದೆ ಸಕಾರಾತ್ಮಕ ಮನೋಭಾವದ ಬಗ್ಗೆ 1 ಗಂಟೆ ಇಲ್ಲಿ ಮಾತಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ ಆ ವಿಡಿಯೋ ಇದೆ. ಸಕಾರಾತ್ಮಕದ ಅನುಭವಗಳು ನನಗೆ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿದೆ. ನನಗೆ ಯಾವುದೋ ಒಂದು ರೀತಿ ಏನೋ ಸಹಾಯ ಆಗಬೇಕು. ಇವತ್ತು ಬೆಳಗ್ಗೆ ಒಂದು ಪಾಡ್ಕಾಸ್ಟ್ ಹೋಗಿದ್ದೆ. ಹೋದ ವಾರ ಅನ್ಕೊಂಡೆ ಇನ್ಮೇಲೆ ಯಾರಾದ್ರೂ ಕರೆದ್ರೆ ಹೋಗೋಣ. ನೆನ್ನೆ ಒಬ್ರು ಕರೆದ್ರು, ಇವತ್ತು ಹೋಗಿ ಬಂದಿದ್ದೆ. ಅವ್ರು 8-9 ವರ್ಷದಿಂದ ಯಾವಾಗಲೂ ಭೇಟಿಯಾಗಿದ್ರಂತೆ. ನಾನು ಅನ್ಕೊಂಡಿದ್ದು ಇವತ್ತು ಕಾರ್ಯಾಲಯದ ಆಗೋಯ್ತು. ಅಂದ್ರೆ ನೀವು ಏನು ಬಯಸ್ತೀರಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ. ನನಗೆ ಇನ್ನೊಂದೇನು ಅರಿವಾಗಿದೆ ಅಂದ್ರೆ, ನಮ್ಮ ಸುತ್ತಮುತ್ತಲು ಆರ ಅಥವಾ ಪ್ರಭಾವಳಿ ಅಂತ ಏನ್ ಹೇಳ್ತಾರೆ, ಅದು ಕೂಡ ಅನುಭವ ಬರಕ್ಕೆ ಶುರುವಾಗಿದೆ. ನಿಮ್ಗೆ ಯಾರಾದ್ರೂ ಕೆಟ್ಟದ್ದು ಬಯಸಕ್ ಹೋದ್ರೆ ಆ ಕೆಟ್ಟದ್ದು ಬಯಸಿದವ್ರಿಗೆ ಕೆಟ್ಟದ್ದಾಗೋದನ್ನ ನೋಡ್ಬಿಟ್ಟಿದ್ದೀನಿ. ನಾನು ಏನೂ ಮಾಡದೇ ಇದ್ರು ಈಗ ನಾನು ಏನ್ ಪ್ರೇ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಕೆಟ್ಟದ್ದು ಬಯಸೋರ್ಗೂ ಕೆಟ್ಟದ್ದು ಆಗಬಾರ್ದು ಅಂತ ಕೋರ್ಕೋತಾ ಇದ್ದೀನಿ. ಯಾಕಂದ್ರೆ ನಾವು ಯಾವಾಗ ಪಾಸಿಟಿವ್ ಆಗಿರ್ಬೇಕು, ಆ ಪಾಸಿಟಿವ್ ಆಗಿರೋದಕ್ಕೆ ನಮ್ಗೆ ಯೋಗ ಧ್ಯಾನ ಸಹಾಯ ಮಾಡಬೇಕು. ನಾನು ಯೋಗ ಸರಿಯಾಗಿ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನನ್ನ ಕೆಟ್ಟ ಬುದ್ಧಿ ಮಾತ್ರ ಬಿಡೋದಿಲ್ಲ, ನನ್ನ ಸೊಸೆನ ಹಿಂಸೆ ಮಾಡಬೇಕು, ನನ್ನ ಮಕ್ಕಳನ್ನ ಸ್ವಾತಂತ್ರ್ಯ ಕೊಡಲ್ಲ. ನನ್ನ ಪೇರೆಂಟಿಂಗ್ ಬಗ್ಗೆ ಕೂಡ ಇನ್ನೊಂದು ಹೊಸ ಪುಸ್ತಕ ಬರೀತಾ ಇದ್ದೀನಿ. ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಮಕ್ಕಳು ನಾವು ಹೇಳಿದ್ದನ್ನು ಕೇಳಲ್ಲ, ನಾವು ಏನ್ ಮಾಡ್ತೀವಿ ಅದನ್ನ ಮಾಡ್ತಾರೆ. ಅದೊಂದು ಅರ್ಥ ಆಗ್ಬಿಟ್ರೆ, ಈಗ ನೀವು ಮಕ್ಕಳು ಓದ್ಬೇಕು ಅಂದ್ರೆ ನೀವೊಂದು ಪುಸ್ತಕ ತಗೊಳ್ಳಿ, ಓದಕ್ ಕೂತ್ಕೊಳ್ಳಿ, ಟಿವಿ ಆಫ್ ಮಾಡಿ, ಸೀರಿಯಲ್ ಬಿಡಿ. ನೀವು ಯೋಗ ಮಾಡ್ತಾ ಇದ್ರೆ ಯೋಗದ ಮೇಲೆ ಪ್ರೀತಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಈ ತರದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಅದು ಬಿಂದು ಮಾಧವರಂತವರು ಸ್ನೇಹಿತರುಗಳು, ಸ್ವಲ್ಪ ಆತ್ಮೀಯರು, ಹೆಚ್ಚಿನ ಜನ ಪರಿಚಯ ಆಯಿತು. ಇನ್ನೂ ಒಂದು ಖುಷಿ ಏನು ಅಂದ್ರೆ, ಯಾರ ಬಳಿ ಯೋಗವನ್ನ ಕಲಿತಾರೋ ಅವ್ರ ಜೊತೆ ಇಡೀ ಒಂದು ದಿನ ಇಲ್ಲಿ ದೂರದರ್ಶನಕ್ಕೆ ಸಂದರ್ಶನ ಮಾಡೋದಕ್ಕೆ. ಅವ್ರು ನಿಮ್ಗೆಲ್ಲ ಗೊತ್ತಿರೋ BKS ಅಯ್ಯಂಗಾರ್. BKS ಅಯ್ಯಂಗಾರ್ ಬೆಳಗಿನ ಸಂಜೆವರೆಗೂ ಮಾತಾಡ್ತಾ ಇರೋರು. ನಂದು ದೂರದರ್ಶನ್ ಕ್ಯಾಮ್ರಾ ಎಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರೆ, ಅದೇ ಗಿರಿ ಜಯಪ್ರಕಾಶ್ ಆ ಆಸನ ಮಾಡೋದು ಹೇಗೆ ಅಂದ್ಬಿಟ್ಟು ಅಲ್ಲೇ ಪಟ್ಟಂತ ಹಾಕೋರು. ಆಮೇಲೆ ಅವ್ರು ಕೆಲವೆಲ್ಲ ಬೇರೆ ಬೇರೆ ಟೇಬಲ್ ಈಗ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋರು ಮಾತಾಡ್ತಾ ಹಾಗೇನೆ
ಆಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಅಲ್ಲ ನೀನು ಎಲ್ಲರ ಜೊತೆ ಮಾತಾಡೋದು ಆರಾಮಾಗಿ ಮಾತಾಡಿದ್ಯಲ್ಲ, ಆ ಮನುಷ್ಯ ಎಷ್ಟು ಟಫ್ ಮಾಸ್ಟರ್ ಗೊತ್ತಾ ನಿಮ್ಗೆ ಅಂತ ಇತ್ತೀಚೆಗೆ ಯಾರೋ ಹೇಳಿದ್ರು. ಅಂದ್ರೆ ನಾನು ಆರಾಮಾಗಿ ಎಲ್ಲರೂ ಇಂಟರ್ ಮಾಡೋದು ಮಾಡಿದ್ದೀನಿ, ವೆರಿ ಟಫ್ ಮಾಸ್ಟರ್ ಅಂತೆ. ಅದನ್ನ ಬಿಂದು ಮಾಧವ್ ಅವ್ರನ್ನ ಮೊನ್ನೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡ್ಸಿದ್ದೀನಿ, 1 ಗಂಟೆ ಮಾತಾಡಿದ್ದಾರೆ. ಯಾವ ತರ ಟಫ್ ಮಾಸ್ಟ್ರು DK ಅಯ್ಯಂಗಾರ್ ಅದನ್ನೆಲ್ಲ ಹೇಳಿದ್ದಾರೆ. ಜೊತೆಗೆ ಸದಾಶಿವ ಯೋಗಿಗಳು ಅಂದ್ಬಿಟ್ಟು ಅವರು ಹಂಪಿನಲ್ಲಿದ್ರು, ಅವರು ಧ್ಯಾನದ ಮಹತ್ವನ ಬಗ್ಗೆ ಮಾತಾಡಿದ್ರು ದೂರದರ್ಶನಲ್ಲಿ. ಅವ್ರ ಜೊತೆ ಶಿಷ್ಯರು ಬಂದಿದ್ರು. ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು 10 ನಿಮಿಷ ಮಾತಾಡಿದೆ. ಅವ್ರ ಶಿಷ್ಯರಿಗೆ ಏನ್ ಹೇಳಿದ್ರು ಗೊತ್ತಾ, ನನ್ಗೆ 7-8 ವರ್ಷ ನನ್ನ ಜೊತೆ ಇದ್ದೀರಾಕಂಡ್ರು, ಅವ್ರೊಂದು 10 ನಿಮಿಷದಲ್ಲಿ ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಾರೆ, ನೀವು 7-8 ವರ್ಷ ಇದ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅವ್ರ ಶಿಷ್ಯರ ಮುಂದೆನೇ ಅಂದ್ರು. ನನ್ಗೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಯಾರಾದ್ರೂ ಹೇಳಿದ್ರೆ ಏನಾದ್ರು ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಆಮೇಲೆ ಇವೆಲ್ಲ ಯೋಗ ಅಥವಾ ಧ್ಯಾನ ನನ್ಗೆ ಅರ್ಥ ಆಗಿರೋದು ಏನಂದ್ರೆ, ನಾವು ಅನುಭವಿಸ್ಬೇಕು. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ನಾವು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಬೈ ಬಗ್ಗಿಸ್ಬೇಕು, ಕಾಲು ಬಗ್ಗಿಸ್ಬೇಕು ಅಂತ ಅಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಸಣ್ಣ ಪುಟ್ಟ ಪೇಯ್ನ್ ಬರ್ತಾ ಇರುತ್ತಲ್ಲ, ಅದನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿ. ಆ ಪೇಯ್ನ್ ಎಷ್ಟು ಖುಷಿ ಇರುತ್ತೆ ಗೊತ್ತಾ, ನೀವು ಕರೆಕ್ಟಾಗಿ ಎಂಜಾಯ್ ಮಾಡಿದ್ರೆ ಆ ನೋವಿದೆಯಲ್ಲ, ನೋವಿನಲ್ಲಿ ನಲಿವಿದೆ. ಆ ನೋವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ. ಮತ್ತೆ ಇನ್ನೊಂದು ಕೊನೆಯದಾಗಿ ಒಂದೇ ಒಂದು ಮಾತು, ಯಾರು ತುಂಬಾ ಸಕ್ಸಸ್ಫುಲ್ ಪರ್ಸನ್ಸ್ ಅಂದ್ರೆ, ತುಂಬಾ ಸಮಸ್ಯೆ ಇರೋರು, ತುಂಬಾ ನೋವಿರೋರು, ತುಂಬಾ ದುಡ್ಡಿಲ್ಲದೆ ಇರೋರು ಅಂತ ನನಗೆ ಅರ್ಥ ಆಗಿದೆ. ಒಳ್ಳೆ ಮನಸ್ಸಿರೋರು, ಜೀವನದಲ್ಲಿ ಏನಾದರೂ ಎಲ್ಲರಿಗೂ ಒಳ್ಳೇದು ಬಯಸೋರು, ಅವ್ರಿಗೆಲ್ಲ ರಾತ್ರಿ ಹೊತ್ತು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಯಾರ್ಯಾರು ನಿದ್ದೆ ಬರ್ತಾ ಇದೆ ನಿಮ್ಮಲ್ಲಿ ಒಳ್ಳೆತನ ಇದೆ. ಸ್ವಲ್ಪ ಬರಲಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಒಂದ್ 2-3 ದಿನ ನೀವು ಪ್ರಯೋಗನ ಮಾಡ್ಕೊಳ್ಳಿ, 1 ವಾರದಲ್ಲೇ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಪ್ರತಿದಿನ ಯಾರೋ ಹೋದ್ರೆ ಇವತ್ತು ಯಾಕೆ ಬಂದೆ, ಅವ್ರು ಬಿಂದು ಮಾಧವ್ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅಲ್ವಾ? ಖುಷಿ, ಆ ಖುಷಿ ತಗೊಂಡೋಗಕ್ ಬಂದೆ ಅಲ್ವಾ? ಆ ಅಂಜಲಿ ಮಗಳು ಹುಟ್ಟೋಳು ನಂದು ಕಾರ್ ಡ್ರಾಪ್ ಮಾಡಿದ್ರೆ ಅಂಕಲ್ ಬಿಟ್ಟೋಗ್ಬೇಡಿ ಅಂತ ಹತ್ಕೊಂಡು ಹೋಗ್ತಾ ಇದ್ರು, ಬೈ ಫೋರ್ಸ್ ಕರ್ಕೊಂಡು ಹೋಗ್ತಾ ಇದ್ರು. ಸಿ, ಆ ಮಕ್ಳಿಗೆ ಇದೆಯಲ್ಲ, ಆ ಮಕ್ಳಿಗೆ ಏನೋ ಒಂದು, ಯಾರನ್ನೇ ಈಗ ವೆಹಿಕಲ್ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ, ಸ್ಮೈಲ್ ಮಾಡಿದ್ರೆ ಮಾಡ್ತಾರ ಇಲ್ಲ ಮಕ್ಳುಗಳು. ಆದ್ರೆ ನಾವು ಅವನು ಯಾವ ಜಾತಿ, ಯಾವ ಧರ್ಮ, ಅವನು ಹಿಂಗಿದಾನ, ಕರ್ಗಿದಾನ, ಬೆಳಗಿದಾನ, ಇವೆಲ್ಲ ನೋಡ್ತೀವಿ. ಮಕ್ಕಳ ತರ ನಮ್ ಗುಣ ಆಗ್ಬಿಟ್ರೆ ಸಾಕು. ಬದುಕಿಗೆ ಸಾಧನೆ ಮಾಡಕ್ಕೆ ಏನಾದ್ರು ಕಲ್ತ್ಕೊಳ್ಳಿ. ಆ ಮಕ್ಕಳಲ್ಲಿರುವಂತಹ ಗುಣಕ್ಕೆ ಅಂದ್ರೆ ನಾವು ವಾಪಸ್ ಮಕ್ಕಳ ತರ ಆಗೋಣ. ಅವ್ರು ಯಾರು ಕಂಡ್ರು, ಯಾರು ಎದುರುಗಡೆ ಸಿಕ್ಕರು ಸ್ಮೈಲ್ ಮಾಡುತ್ತೆ. ಅದು ನಾವು ಹುಷಾರಾಗಿರೋದು ಹೇಳ್ಕೊಡ್ಬೇಕಾಗಿದೆ. ಏನಕ್ಕೆ ಅಂದ್ರೆ ಕೆಲವರು ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ, ಮಕ್ಕಳದು ಬೇರೆ ಕತ್ಕೊಂಡು ಹೋಗ್ತಾರೆ ಅಂತ ಎದುರಿಸ ಬೇರೆ ಬೇರೆ ಕಡೆ ನಡೀತಾ ಇರುತ್ತಲ್ಲ. ಅದಕ್ಕೆ ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು ಅಂತ ನಂದೊಂದು ಕೊಟ್ಟು. ನಕಾರಾತ್ಮಕತೆ ಗೊತ್ತಿರಬೇಕು. ಪ್ರಪಂಚದಲ್ಲಿ ಯಾರ್ಯಾರು ಕೆಟ್ಟವರು, ಹೆಂಗಿಂಗ್ ಕೆಟ್ಟವರು ಇದ್ದಾರೆ, ಹುಷಾರಾಗಿರ್ಬೇಕಲ್ಲ ಹತ್ತರತ್ರ. ಆದ್ರೆ ನಾನೇನ್ ಫಾಲೋ ಮಾಡಬೇಕು, ನಾನು ಯಾವಾಗ್ಲೂ ಪಾಸಿಟಿವ್ ಫಾಲೋ ಮಾಡ್ಬೇಕು. ಕೆಸರಿನಲ್ಲಿ ಕಮಲ ಇರುವುದು ಸಾಧ್ಯ ಆದರೆ ನಾನು ಕಮಲದಂತಿರಲು ಸಾಧ್ಯ ಅಷ್ಟೇ. ಸೊ ನಾವೆಲ್ಲ ಒಳ್ಳೆಯವರು. ಯೋಗದ ದಿನ ಬಂದು ಇಷ್ಟೊತ್ತು ಕೂತ್ಕೊಂಡಿದ್ದೀರಂದ್ರೆ ನೀವು ಒಳ್ಳೆಯವರು. ಬಿಂದು ಮಾಧವ್ ಅವ್ರ ಜೊತೆ ಸೇರಿರು, ನೀವೆಲ್ಲ ಒಳ್ಳೆಯವರು. ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್. ಹ್ಯೂಮನ್ ಬೀಯಿಂಗ್ ಎಲ್ಲ ಬೀಯಿಂಗ್ ಹ್ಯೂಮನ್ ಆಗಬೇಕು. ನಾನೊಂದು ಕೆಲವು ಕಡೆ ನೋಡಿದೆ, ನಾಯಿನ ತುಂಬಾ ಚೆನ್ನಾಗಿ ಸಾಕೋರು. ಒಂದ್ಸರಿ ಹಿಂಗಂದೆ, ಕೆಲವು ಗಂಡನೇ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಮೈಸೂರಲ್ಲಿ ಒಂದು 15 ವರ್ಷದ ಹಿಂದಿನ ನೆನಪಾಯ್ತು. ಅವ್ನು ಹೊರಗಡೆ ಬಂದು, ನೀವು ಹೇಳಿ ಸರಿ ಸರ್, ನನ್ನ ಹೆಂಡತಿ ನಾಯಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ, ಆದ್ರೆ ನನ್ನ ನಾಯಿಗಿಂತ ಕಡೆಯಾಗಿ ನೋಡ್ಕೊಳ್ತಾಳೆ ಅಂತ ಒಬ್ಬ ಓಪನ್ ಆಗಿ ಬಂದೆ. ನಾನು ನನ್ನ ಲೈಫಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ಅಂದ್ರೆ ನೀವು ತೋರಿಸ್ಕೊಳ್ಳೋದಕ್ಕೆ, ಅದು ಯಾವುದೋ ಸಂಸ್ಥೆಗೆ ದಾನ ಮಾಡಿದೆ ಅಂತ ತೋರಿಸ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾಲೆಲ್ಲ ಹಾಕೊಳ್ಳೋದಕ್ಕಿಂತ ನಿಮ್ ಸುತ್ತಮುತ್ತ ಇರೋರ್ಗೆ ಏನಾದ್ರು ಕಿರಿಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ನಾವು ಅನ್ಕೊಂಡಿದೀವಿ, ಗೊತ್ತಿಲ್ಲದಂಗೆ ಹಿಂಸೆ ಮಾಡ್ತಾ ಇರ್ತೀವಿ. ನಾನು ತುಂಬಾ ಇತ್ತೀಚೆಗೆ ನೋಟಿಸ್ ಮಾಡಿದ್ದೀನಿ, ಹಿರಿಯರು ಇರ್ತಾರೆ, ಅವ್ರು ಏನ್ ಕೇಳ್ತಾರೆ ಅಮ್ಮಮ್ಮ ಅಂದ್ರೆ ಒಂದು 5 ನಿಮಿಷ ನಿಮ್ ಮಾತು ಕೇಳ್ತಾರೆ. ಚೆನ್ನಾಗಿದ್ಯಾ ಅಂತ ಕೇಳ್ಬಿಟ್ರೆ ಸಾಕು, ನಮ್ಮ ಮಗ ನಮ್ಮ ಜೊತೆ ಇದ್ದಾನೆ ಅಂತ. ಮನೇಲಿ ಇದ್ರೂ ಯಾರು ಇಲ್ಲದೆ ಇರೋ ತರ ಹೋದ್ರೆ ಅದು ಜೈಲು ಮನೇನು ಬೇರೆ ವ್ಯತ್ಯಾಸ ಗೊತ್ತಾಗಲ್ಲ. ಸೊ ನೀವೆಲ್ಲ ಒಳ್ಳೆ ಜನ, ವೃದ್ಧಾಶ್ರಮಕ್ಕೆ ಕಳಿಸದೇ ಇರೋ ಜನ, ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸದೇ ಇರೋ ನೋಡ್ಕೊಳ್ಳೋ ಜನ. ನಾವು ಅಂತ ಮಕ್ಕಳನ್ನ ಬೆಳೆಸ್ಬೇಕಾಗಿದೆ. ಅದು ಬೆಳೆಸ್ಬೇಕು ಅಂದ್ರೆ ನಾವು ನಡ್ಕೋಬೇಕು, ಪ್ರೀತಿ ವಿಶ್ವಾಸ ಕೊಡಬೇಕು,
ವಾಪಸ್ ಸಿಗುತ್ತೆ ಅಂತ ನನಗೆ ಗ್ಯಾರಂಟಿ ಆಗಿದೆ. ಓಕೆ, ಹಾಗಾಗಿ ಬಿಂದು ಮಾಧವ್ ಅಂತವರು ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಾರೆ, ಕರೆಕ್ಟಾ? ನಿಮಗೂ ಸಿಕ್ಕಾರೆ. ಆ ಥರದ ಒಳ್ಳೆಯದನ್ನ ಹುಡುಕುತ್ತಾ ಸಾಗಿ ನಿಮಗೇನು ಬೇಕೋ ಜೀವನದಲ್ಲಿ ನಿಮಗೆ ಸಿಗುತ್ತಿದೆ. ಕಳೆದ 2-3 ತಿಂಗಳಿಂದ ನಾನು ಅಂದುಕೊಂಡಿದ್ದೆಲ್ಲವೂ ನನ್ನ ಹತ್ರ ನನಗೆ ಡ್ರೀಮಾ ಏನೋ ಅನ್ನೋ ಥರ ಆ ಕೆಲಸ ಆಗೋಗಿರ್ತಾ ಇದೆ. ಆ ಥರದ ವಂಡರ್ಸ್ 2-3 ಮಂತ್ಸಿಂದ ನನಗೆ ಆಗ್ತಾ ಇದೆ. ಅವಾಗ ಅರ್ಥ ಆಯಿತು, ನಾನು ಪಾಸಿಟಿವ್ ಆಗಿದ್ದೀನಿ. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದನ್ನ 20 ವರ್ಷ ಆಯಿತು ಸ್ಟಾಪ್ ಮಾಡಿ, ಅದರಿಂದ ಒಳ್ಳೇದಾಗ್ತಾ ಇದೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ಆ ರೂಟ್ಗೆ ಹೋಗೋದಕ್ಕೆ ಯೋಗ ದಿನಾಚರಣೆ, ಯೋಗಾಸನ, ಧ್ಯಾನದ ಜೊತೆಗೆ ಹೇಳಿದ್ನಲ್ಲ ಇನ್ನು ಕೆಲವು ಅಂಶಗಳು, ಅದರಲ್ಲಿ ಬೌದ್ಧಿಕ ಅಂಶ ಅಂತ ಅಂದರೆ ನಮ್ಮ ಇಂಟೆಲೆಕ್ಚುಲಿ ಬೆಳಿಬೇಕು ನಾವು, ಅಂದರೆ ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು. ಎಮೋಷನ್ಸ್ ಆ್ಯಕ್ಚುಲಿ ನಮಗೆ ಖುಷಿ ಕೊಡೋದೇನು ಹೇಳಿ, ಆ ಎಮೋಷನಲ್ ಫೀಲಿಂಗ್. ನಿಮ್ಗೆ ಎಷ್ಟೇ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಡೋದು, ನನ್ನ ಮಗ ಅಥವಾ ನನ್ನ ಮಗಳು ವಿಶ್ ಮಾಡಿದಾಗ, ಇವತ್ತು ಫಾದರ್ಸ್ ಡೇ, ನನ್ನ ಮಕ್ಕಳು ಬೇರೆ ಬೇರೆ ರೀತಿ ವಿಶ್ ಮಾಡಿದ್ರು, ಆ ಒಂದು ಫೀಲಿಂಗ್ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಈಚ್ ಅಂಡ್ ಎವ್ರಿಥಿಂಗ್. ನಿಜ ಹೇಳ್ತೀನಿ, ಬಿಂದು ಮಾಧವ್ ಅವ್ರನ್ನ ನಾವು ಮ್ಯಾಗ್ನೆಟ್ ಥರ ಯೂಸ್ ಮಾಡ್ಕೋಬೇಕು. ಅವರು ಆಲ್ರೆಡಿ ಮ್ಯಾಗ್ನೆಟ್. ನನಗಂತೂ ಮೊನ್ನೆ ಲೈವ್ನಲ್ಲಿ ಸುಮಾರು 1 hour ಮಾತಾಡಿದ್ದಾರೆ ನೋಡಿ ನನ್ನ ಚಾನಲ್, ಜಯಪ್ರಕಾಶ್ ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ. ಸರ್ ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಬನ್ನಿ ಸರ್. ಈಗ ಅವರು ಒಂಥರ ತುಂಬ ಸಬ್ಮಿಸಿವ್ ಆಗಿ ಇರ್ತೀರಿ, ಆ ಸಬ್ಮಿಸಿವ್ನೆಸ್ ಇರಲಿ. ಆದರೆ ಶಿಷ್ಯಂದಿರ ಮುಂದೆ ಇನ್ನೊಂಚೂರು ಅಸರ್ಟಿವ್ ಆಗಿ ಕೆಲವು ಸರಿ ಇರಬೇಕಾಗತ್ತೆ. ನೀವು ಮೋಸ್ಟ್ಲಿ ಯೋಗ ಮಾಡಿಸ್ಬೇಕಾದ್ರೆ ಹಂಗೆ ಇರ್ತೀರಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಕರೆಕ್ಟಾ? ಸೊ ಆ ಟೈಮಲ್ಲಿ ಮಾತ್ರ ಆಗಿರ್ತೀರಿ. ನನ್ನ ಮನಸಾರೆ ಈ ಸಮೃದ್ಧಿ ಯೋಗಕ್ಕೆ ಯಾರ್ಯಾರು ಬರ್ತಾರೆ, ನೀವು ಸಮೃದ್ಧಿ ಆಗೋದ್ರ ಜೊತೆಗೆ ಅವರೆಲ್ಲರೂ ಸಮೃದ್ಧಿ ಆಗಬೇಕು ಅಂತ ಪತಂಜಲಿ ಅವ್ರು ನನ್ನ ಕೈ ಮಾತಾಡಿಸ್ತಾ ಇದ್ದಾರೆ ಅಂದ್ಕೊಂಡು ನೀವು ಮಾತಾಡ್ತಾರೆ. ಥ್ಯಾಂಕ್ ಯು.